ಅಪ್ಪ ಇಲ್ಲವೇ? ಅಪ್ಪ ಈಗ ಗದ್ದೆಗೆ ಹೋದ್ರು, ನೀರ್ ಹಾಕ್ಬೇಕು, ಆ ಕೆಲಸ ಈ ಕೆಲಸ ಅಂತ ಈಗಿಂದ ಹೋದಣ್ಣ. ಇರ್ಲಿ ಮೊದಲೇ ದೇವಿ ಈ ಸಾಕಮ್ಮ, ಈ ನಿನ್ನ ಆಳ ದೇವಿಯ ಪ್ರಸಾದ ಹೋದ ಕೆಲಸ ಮಣ್ಣ ಪಾಲಾಗಿ ಹೋಗಿದ್ದಮ್ಮ. ಈ ನಿನ್ನ ಅಣ್ಣನ ಕೆಲಸ. ಈ ಶ್ರೀದೇವಿ ಎಷ್ಟು ಕರುಣೆಯಿಂದ ಪೂಜಿಸಿದರು. ತನ್ನ ಬಡವರನ್ನು ತನ್ನ ಕಾಲು ಕೆಳಗೆ ಹಾಕಿ ತುಳಿದು ನಿಂತಿದ್ದಾಳಮ್ಮ ಈ ಕಲ್ಲಿನ ಕಾಳಿ. ದೇವರಿಗೆ ನಿಂದಿಸಿ ಹಾಗೆಲ್ಲ ಮಾತಾಡಬೇಡ. ಇವತ್ತಲ್ಲೇ ನಾಳೆ ಆದ್ರೂ ನಿನ್ ಮೇಲೆ ಅವಳು ಕಣ್ಣು ತೆಗಿತಾಳ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಮುಗಿಸಮ್ಮ ಈ ನಿನ್ನ ಮಾತು. ದೇವರು ದೇವಾಗಿ ಕುಳಿತುಕೊಂಡಿರುವಾಗ ನಮ್ಮನ್ನು ಕಣ್ಣು ಮಾಡುವ ಈ ನಿನ್ನ ದೇವಿಗೆ ಎಲ್ಲಿಂದ ಬರಬೇಕಮ್ಮ? ವಿದ್ಯೆ ಸಂಪೂರ್ಣ ಮುಗಿದರೂ ಗುರುತಿಲ್ಲದ ಈ ಬಡವನನ್ನು ಬೀಸಾಕಿ ಹಣದ ಜಡತ್ಕಾರದಿಂದ ನಾವೇ ಶ್ರೀಮಂತನೆಂದು ಮೆರೆದಿದ್ದರಮ್ಮ, ಮೆರೆದಿದ್ದರು. ತಮ್ಮ ಸುಖದಾಸೆಗಾಗಿ ಪಡೆದುಕೊಳ್ಳುವುದನ್ನು ನೋಡಿಲ್ಲವೇ ಈ ನಿನ್ನ ಕಣ್ಣಿನ ಕಾಳಿ ದೇವಿ ಅಂದಾಗ ಈ ನಿನ್ನ ಅಣ್ಣನ ಶಾಲೆಯ ಋಣ ಇಲ್ಲಿಗೆ ಕಳೆದು ಹೋಗಿತ್ತು. ಇದು ಹುಚ್ಚುತನಲ್ಲಮ್ಮ, ಇದು ಶ್ರೀಮಂತರ ನಾನೇ ನೀಡುತ್ತಿರುವ ಪ್ರಚೇತಪ. ಪ್ರತಿಯೊಬ್ಬ ಅಧಿಕಾರ ಮಾಡಿವ ನೋಡಿದರೆ ಅವರ ಎದೆ ಗುಂಡಿಗೆ ಸಿಳಿ ರಕ್ತ ಕುಡಿಬೇಕನ್ನುತ್ತದೆ. ಆದರೆ ನನ್ನ ತಂದೆಯನ್ನು ಮಾತು ಪಾಲಿಸುವುದಕ್ಕಾಗಿ ಅವರನ್ನು ಸುಮ್ಮನೆ ಬಿಟ್ಟು ಬಂದಿದ್ದೇನಮ್ಮ, ಸುಮ್ಮನೆ ಬಿಟ್ಟು ಬಂದಿದ್ದೇನೆ. ಹೋಗ್ಲಿ ಬಿಡಣ್ಣ, ಇಷ್ಟಕ್ಕೆಲ್ಲ ಯಾಕೆ ಮನ್ಸಿಗೆ ನೋವು ಮಾಡ್ಕೊಂತೀಯ? ಬಡವರ ಕೋಪ ತವಡಿಗೆ ಮೂಲ ಅಂದಂತೆ. ನೋಡು, ನೀನು ನೌಕರಿ ತಗೊಂಡಾದ್ರೆ ಏನ್ ಮಾಡ್ತೀಯ? ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ಬೇಕು. ಅದೇ ಹೊಲದಲ್ಲಿ ಬಡವನಾಗಿ ನೀನು ಆಳಾಗಿ ದುಡಿದ್ರು ಅರಸನಾಗಿ ಮೆರಿಬೇಕಂತೆ. ತಂಗಿ ತಂಗಿ, ಅಂದು ನನ್ನ ತಾಯಿಯ ನುಡಿದ ಮಾತು ಇಂದು ನೀನು ನುಡಿತಿದೀಯಮ್ಮ, ಅದು ನಿಜ. ಆದರೆ ಶ್ರೀಮಂತರ ಸೊಕ್ಕ ಅಡಗುವುದು ಯಾವಾಗ? ಈ ಬಡವನ ಪುಟಾರದ ಮೇಲ ಮಟ್ಟಕ್ಕೆ ಬರುವುದು ಯಾವಾಗಮ್ಮ, ಯಾವಾಗ? ಅಂದಿನಿಂದ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ನೋಡಿದರೆ ನನ್ನಂತ ವಯಸ್ಸಿನ ವಿದ್ಯಾವಂತ ಗಂಡಸಿಗೆ ನಾಚಿಕೆ ಬರುತ್ತದೆ. ನಾಚಿಕೆ ನಂಜಿನ ನೀರು ಕುಡಿದು ತಮ್ಮ ಬಸ್ಸು ಬೆಳೆಸಿಕೊಳ್ಳುತ್ತಿದ್ದಾರಲ್ಲ, ಇಂದಿನಿಂದ ಅವರಿಗೆ ಸದಾ ಸಿದ್ಧರಾಗಿ ನಿಲ್ಲುವೆ. ಇದೆ ಅವರಿಗೆ ಬೇಡ, ನೀನು ಈ ರೀತಿ ಆಟ ಹಿಡಿಬೇಡ. ಯಾಕಂದ್ರೆ ನಮ್ಮ ತಂದೆನು ಸಮಾಜದ ಸೇವೆ ಸಲುವಾಗಿ ನಮ್ಮ ತಾಯಿಯನ್ನೇ ಕಳೆದುಕೊಂಡ್ವಿ. ಅಷ್ಟೇ ಅಲ್ಲದೆ ಚಿಕ್ಕ ಅಣ್ಣನನ್ನು ಕಳೆದುಕೊಂಡಿದ್ವಿ. ಈಗ ನೀನು ಅದೇ ಆಟ ಹಿಡಿಬೇಡ. ತಂಗಿ ತಂಗಿ, ನೊಂದಿ ಹೋದ ಈ ಅಣ್ಣನ ಹೃದಯದಲ್ಲಿ ಮತ್ತೆಷ್ಟು ಅಗ್ನಿಕೊಂಡದ ಕಿಚ್ಚನ್ನು ವರ್ತಿಸಿರುತ್ತೀಯಲ್ಲಮ್ಮ. ಕಳೆದು ಹೋದ ನನ್ನ ತಂದೆ, ನನ್ನ ತಾಯಿ, ನನ್ನ ತಮ್ಮರೆಂದು ಅವರ ಶಾಡಿಗೆ ಆದರೂ ನಾನು ಶರ್ಪವಾಗಿ ನಿಲ್ಲಲೇಬೇಕು. ಯಾವ ಪಾಪಿ ನನ್ನ ಮಗ ಅವರ ರುಂಡ ಕಡಿದು ಚೆಲ್ಲಿದನೋ ಅದರ ಪ್ರತೀಕಾರ ನಾನು ಅವರ ಸೇಡು ತೀರಿಸದೇ ಬಿಡಲಾರೆ. ತಂಗಿ, ಮತ್ತೆ ನನ್ನ ಆಸ್ತಿಯನ್ನು ಮರಳಿ ಪಡೆಕೊಳ್ಳದಿದ್ದರೆ ನನ್ನ ಹೆಸರು ವಿಶ್ವನಾಥನೇ ಅಲ್ಲ. ತಂಗಿ, ಅವರಿಗೆ ಸರ್ಪ ಕೊಟ್ಟ ತೀರ್ಪು. ವಿಶ್ವನಾಥ, ಜಯಶ್ರೀ, ಬಾರಪ್ಪ. ಏನಿದು ಬಾರಪ್ಪ, ಏನಿದು ನಿನ್ನ ಮೈ ಕೈಗಳ ರಕ್ತದ ಕಲೆ? ನನ್ನ ರಕ್ತ ಇರಲಿ ಬಿಡು ವಿಶ್ವನಾಥ. ಮೊದಲು ನೀನು ಹೋದ ಕೆಲಸವೇನಾಯಿತು ಹೇಳು. ನನ್ನ ಕೆಲಸ ಹಾಳಾಗಿ ಹೋಗಲಿ ಬಿಡಪ್ಪ. ನಿನ್ನ ಆದಾಯ ಅವಸ್ಥೆ ಏನಾಗಿದೆ ಮೊದಲು ಹೇಳು. ಆಗುವುದೆಲ್ಲ ಆಗಿ ಹೋಯಿತು ವಿಶ್ವನಾಥ. ಮತ್ತೇಕೆ ಆ ಬೆಂಕಿಯನ್ನು ಪದರಲ್ಲಿ ಕಟ್ಟಿಕೊಳ್ಳೋಣ? ಬೆಂಕಿ ಎಂದು ಈ ಯಮಕಿಂಕನನ್ನು ಎದುರಿಸಬೇಡಪ್ಪ. ನಿನ್ನ ಮೇಲೆ ಕೈ ಮಾಡಿದನೆಂದರೆ ಯಾವ ಪಂಡನಾಗಿರಲಿ, ಯಾವ
ಯಾರೆನ್ನುವುದೇನಿದೆ, ಆ ಧರ್ಮೇಂದ್ರನ ಆಳು ಮಕ್ಕಳೆಲ್ಲ ನಮ್ಮ ಜೋಳದ ಹೊಲವನ್ನ ಮೇಯಿಸಿ ಬಿಟ್ಟಿದ್ದಾರೆ. ಏಕೆ ಹೀಗೆ ಮಾಡಿದರೆಂದು ಕೇಳಿದರೆ, ನಮ್ಮ ದನಿಯ ಮೇಯಿಸಲು ಹೇಳಿದ್ದಾನೆ ಎಂದು ನನ್ನನ್ನು ಪಡೆದು ಕಳಿಸಿದರಪ್ಪ. ಈ ರೀತಿ ನನ್ನ ಪಡೆದು ಕಳಿಸಿದರು. ಏನು ಹೇಳುತ್ತಿದ್ದೀಯಪ್ಪ? ತುತ್ತು ಕೂಲಿನ ಆಸೆಗಾಗಿ ಅವನ ಮನೆ ಕಾಯುವ ಕುನ್ನಿ ನಿನ್ನ ಮೇಲೆ ಕೈ ಮಾಡಿದರೆ ಅಪ್ಪ, ನಾನೇನು ಅವನೇನು ಸುಮ್ಮನೆ ಬಿಡುವನೇನಪ್ಪ? ಕುಡಿದು ಬಿಡುತ್ತೇನೆ. ಕೈಲಾಗದೆಯಂತೆ ಹೇಡಿಯಂತೆ ನನ್ನ ತಂದೆಯನ್ನು, ಮುಪ್ಪಾದ ತಂದೆಯನ್ನು ಹೊಡೆದು ಕಳಿಸಿದ್ದನ ಮಗ. ಅಪ್ಪ, ಈಗಲೇ ಹೋಗಿ ಅದರ ಸಮಾಚಾರವನ್ನು ತಿಳಿದುಕೊಂಡು ಬರುತ್ತೇನೆ. ದುಡುಕಿ ಮುಂದಡಿ ಇಡಬೇಡ. ಆ ಕರ್ಮೇಂದ್ರನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಈ ನಮ್ಮ ನಾಡಿನಲ್ಲಿ ಯಾರಿಗೂ ಇಲ್ಲಪ್ಪ. ನಾವು ಕಡು ಬಡವರಪ್ಪ, ಕಡು ಬಡವರು. ಸರ್ಕಾರ ಕೊಡುವ ರೇಷನ್ ಅಕ್ಕಿಯನ್ನ ಅದು ಇನ್ನೊಂದು ಯಾವ್ದೋ ಕೊಟ್ಟಾರಲ್ಲಪ್ಪ, ಮೋದಿ ಸರ್ಕಾರ ಕಿಸಾನ್ ಯೋಜನೆ ಅದು ಒಂದು ದುಡ್ಡು ಬರುತ್ತಲ್ಲ. ಇನ್ನೊಂದು ಸಿದ್ದರಾಮಯ್ಯ ಕೊಡ್ತಾನಲ್ಲಪ್ಪ, ಅದು ಯಾವುದು ಗೃಹಲಕ್ಷ್ಮಿ ಅಲ್ಲ. ಆ ಗೃಹಲಕ್ಷ್ಮಿ ಹಣವನ್ನ, ಸರ್ಕಾರ ಕೊಡುವ ರೇಷನ್ ಅಕ್ಕಿಯನ್ನ ಸರತಿ ಸಾಲಿನಲ್ಲಿ ನಿಂತು ತಂದು ತಿಂದು ಬದುಕುವ ಬಡವರಪ್ಪ ನಾವು. ಅಂದಾಗ ಆ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳುವುದು ಬೇಡಪ್ಪ ವಿಶ್ವನಾಥ. ಎಂತ ಮಾತನ್ನು ಹೇಳಿ ಎದುರಿಸುತ್ತೀಯಪ್ಪ ಈ ನಿನ್ನ ಮಗನಿಗೆ? ಅವನೇನು ಹೆದರಲಿಕ್ಕೆ, ಅವನೇನು ಹುಲಿಯೋ ಕರಡಿಯೋ? ಸತ್ಯದ ದಾರಿಯಲ್ಲಿ ಮುನ್ನುಗ್ಗುತ್ತಿರುವವನಿಗೆ ಆ ದೇವರದು ಅಂಜಿಕಿಲ್ಲ. ಅಂದಾಗ ಏನು ಮಾಡದೆ ನನ್ನ ಹೊಲವನ್ನು ಮೇಯಿಸಿತ್ತಲ್ಲದೆ ನಿನ್ನ ಮೇಲೆ ಕೈ ಮಾಡಿದನೆಂದರೆ ಅವನಿಗೆ ತುಂಡಿಗೆ ಬಿಡುತ್ತೇನೆ. ರಕ್ತ ಕುಡಿಯಬೇಕೆಂದು ಹೋದ ಜನ ಕತ್ತು ಕಳೆದುಕೊಂಡು ಪತ್ತೆಯಾಗದೆ ಹೋಗಿದ್ದಾರಪ್ಪ. ಎತ್ತದ ತಿಪ್ಪೆಯಲ್ಲಿ ಬಿದ್ದ ಬೆಪ್ಪನೊಬ್ಬ ಅವನೊಡಗೂಡಿ ಅವನ ಎತ್ತ ಮಗನಂತೆ ಮತ್ತು ಹಾಕಿಕೊಂಡು ರಕ್ತವನ್ನು ಕುಡಿಯುವ ರಾಕ್ಷಸರಾಗಿದ್ದಾರಪ್ಪ. ಆ ಕರ್ಮೇಂದ್ರ ಯಾವ ಧರ್ಮೇಂದ್ರನಾಗಲಿ, ಯಾವ ಕರ್ಮೇಂದ್ರನಾಗಲಿ ತಪ್ಪು ದಾರಿ ತುಳಿಯಬೇಕಂತ ಬಂದ ಇಂದ್ರನೇ ಆಗಿರಲಿ, ನನ್ನ ಮನೆತನಕ್ಕೆ ಅನ್ಯಾಯ ಮಾಡಿದವರ ಕಣ್ಣು ಕೆಳಗೆ ನಾನು ಬಿಡಲಾರೆ. ವಿಶ್ವ ಅಪ್ಪ, ಈಗ ನನ್ನ ಆಶೀರ್ವಾದ ಮಾಡು. ಬೇಡಪ್ಪ ವಿಶ್ವ, ಈಗ ಅವನು ಈಗ ಹುಲಿಯಾಗಿ ಹೋಗಿರೋರನ್ನು ತಿಳಿದಿರೇನಪ್ಪ? ಆ ಹುಲಿಗೆ ತಕ್ಕ ನಾನು ಹುಲಿಯಾಗಿ ಅವನನ್ನು ಬಡವರನ್ನು ತಿಂದು ಬದುಕುತ್ತಾನೆ. ನಾನೇ ಅವನು ತಿಂದು ಬದುಕುತ್ತೇನೆ. ನನಗೆ ಆಶೀರ್ವಾದ ಮಾಡಪ್ಪ. ವಿಶ್ವ, ತಂದೆ ಹೇಳೋ ಮಾತನ್ನ ಸ್ವಲ್ಪ ಕಿವಿ ಕೊಟ್ಟು ಕೇಳು. ಎದಕ್ಕಷ್ಟು ಹಠ ಮಾಡ್ತಾ ಇದೀಯ? ಯಾರು ಹೊಲ ಮೇಚಿದ್ರೆ ಏನಾಯ್ತು? ಕೊಡುವವನು ಶಿವನಿದ್ದಾನೆ. ಕೊಡುವ ಶಿವ ಬಡವನಲ್ಲಂದರೆ ಬಿತ್ತಿದ ಬೆಳೆವನ್ನು ಹಾಳು ಮಾಡಿದರೆಂದರೆ ನನಗೆ ಎಷ್ಟು ಸಂಕಟ ಆಗುತ್ತದೆ ಗೊತ್ತಿಲ್ಲಮ್ಮ. ಪಾದದಿಂದ ನೆತ್ತಿವರೆಗೆ ಉರಿ ಹಚ್ಚಿ ಬಿದ್ದಂತೆ ಆಗುತ್ತದೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಅದು ನಮ್ಮ ನಾಶಕ್ಕೆ ಕಾರಣವಾಗುತ್ತದೆ ಅಪ್ಪ ವಿಶ್ವ. ಈ ವಿಷಯವನ್ನ 4 ಜನ ಗುರಿಯರಿಗೆ ತಿಳಿಸಿ ವಿಚಾರಿಸೋಣ ವಿಶ್ವನಾಥ. ನೀನು ಇದು ಒಂದ್ಸಲ ತಡ್ಕೊಳ್ಳೋ ವಿಶ್ವನಾಥ. 4 ಜನರ ಗುರಿ ಹಿರಿಯರ ಸತ್ಯದ ನಾಲಿಗೆಲು ಕಿತ್ತುಕೊಂಡು ಕಟ್ಟಿ ಹಾಕಿಕೊಂಡಿದ್ದನಪ್ಪ ಕರ್ಮೇಂದ್ರ. ಅಂದಾಗ ಈ ಬಡವನ ನ್ಯಾಯ ನಿಗದಿಪಡಿಸಲಿಕ್ಕೆ ಈ ಊರಿನಲ್ಲಿ ಯಾವ ಹಿರಿಯರು ಬರೋದಿಲ್ಲ, ಯಾವ ಕಿರಿಯರು ಬರೋದಿಲ್ಲ. ನಾನು ಅವನ ಆಳುಗಳನ್ನು ಒತ್ತು ಅವನ ಹೊಲವಾರು ಮಾಡಿ ಹಣದ ಜನತ್ಕಾರದಿಂದ ನಾನೇ ಶ್ರೀಮಂತನೆಂದು ಮೆರೆತಿದ್ದನಲ್ಲ. ಕೋಪ ಅದು ಇಳಿಸುವುದೇ ನನ್ನ ಬಲವಾದ ಛಲ. ವಿಶ್ವ ನಿಲ್ಲು, ವಿಶ್ವ ನಿಲ್ಲು, ನಿಲ್ಲು ವಿಶ್ವ.